ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ದಿನ ನಾವು ನವೋದಯ ಪರೀಕ್ಷೆಯ 2024ರ ನವೋದಯ ಪರೀಕ್ಷೆಯ 1ರಿಂದ 40 ಪ್ರಶ್ನೋತ್ತರಗಳನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಬಿಡಿಸಿದ್ವಿ, ಅಂದರೆ ಕೀ ಆನ್ಸರ್ಸನ್ನು ಹೇಳಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ, ವಿಭಾಗ 2 ಅಂಕಗಣಿತ ಪರೀಕ್ಷೆ ಅಂತ ಹೇಳಿ ಇದೆ. ಇದರಲ್ಲಿ ಸರಿಸುಮಾರು 41ರಿಂದ 60ರವರೆಗೆ ಈ ಒಂದು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳು ನಿಮಗೆ ನೋಡ್ಬೋದು, ಅಂದರೆ ಕೀ ಆನ್ಸರ್ಸನ್ನು ನೋಡ್ಬೋದು. ಇಲ್ಲಿ ನೋಡಿ, 41ನೆಯ ಒಂದು ಪ್ರಶ್ನೆಯನ್ನು ನೋಡಿದ ಸಂದರ್ಭದಲ್ಲಿ ಇದು ಎಲ್ ಸೀರೀಸ್, ಅಂದರೆ ಈ ಒಂದು ಕ್ವಶನ್ ಪೇಪರ್ ಸೀರೀಸ್ ಯಾವುದಂತ ಹೇಳಿದ್ರೆ ಎಲ್ ಅನ್ನುವಂಥದ್ದು, ಆಯಿತಾ. 41 30 kgಗಳ ಸಿಹಿ ತಿಂಡಿಯನ್ನು ಪ್ರತಿಯೊಂದು 2/3 ಕಿಲೋಗ್ರಾಂ ತೂಗುವಂತೆ ಎಷ್ಟು ಪ್ಯಾಕೆಟ್ಗಳನ್ನು ಮಾಡಬಹುದು ಅಂತ ಹೇಳಿ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ 45, ಅಂದರೆ 45 ಪ್ಯಾಕೆಟ್ಗಳನ್ನು ಮಾಡಬಹುದು ಅಂತ. ಇನ್ನು 42, ಈ ಕೆಳಗಿನಂತಾದರೆ ಒಂದು ಭಿನ್ನರಾಶಿಯು ಹಾಗೆಯೇ ಉಳಿಯುತ್ತದೆ ಅಥವಾ ಸಮವಾಗುತ್ತದೆ ಅಂತ ಹೇಳಿ ಇದೆ. ಏನೆಲ್ಲ ಆಪ್ಷನ್ಸ್ ಇದೆ? ಅಂಶ ಮತ್ತು ಛೇದಕ್ಕೆ ಅದೇ ಸಂಖ್ಯೆ ಸೇರಿದಾಗ, ಅಂಶ ಮತ್ತು ಛೇದದಿಂದ ಅದೇ ಸಂಖ್ಯೆಯನ್ನು ಕಳೆದಾಗ, ಅಂಶ ಮತ್ತು ಛೇದಗಳನ್ನು 0ಯನ್ನು ಹೊರತುಪಡಿಸಿ ಒಂದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಾಗ, ಇದು ಒಂದು ವ್ಯುತ್ಕ್ರಮದಿಂದ ಗುಣಿಸಲ್ಪಟ್ಟಾಗ. ಇಲ್ಲಿ ಮಕ್ಕಳೇ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಇನ್ನು 43ನೆಯ ಒಂದು ಪ್ರಶ್ನೆಯನ್ನು ನೋಡಿದಾಗ, ಒಂದು ವಸ್ತುವನ್ನು ರೂಪಾಯಿ 2540ಕ್ಕೆ ಮಾರಾಟ ಮಾಡುವುದರಿಂದ ಬರುವ ಲಾಭವು ಅದೇ ವಸ್ತುವನ್ನು ರೂಪಾಯಿ 1850ಕ್ಕೆ ಮಾರಾಟ ಮಾಡುವುದರಿಂದ ಆಗುವ ನಷ್ಟಕ್ಕೆ ಸಮವಾಗಿರುತ್ತದೆ. ಆ ವಸ್ತುವಿನ ಅಸಲು ಬೆಲೆ ಇಲ್ಲಿ ಆಪ್ಷನ್ ಬಿ ರೂಪಾಯಿ 2195. ಇನ್ನು 44ನೆಯ ಪ್ರಶ್ನೆಯನ್ನು ನೋಡಿದಾಗ, ಎ ಬೈ ಬಿ ಒಂದು ಭಿನ್ನರಾಶಿಯಾಗಿದ್ದು ಎ = b-3 ಮತ್ತು a + 10/b - a/b = 10/7 ಆಗಿದ್ದರೆ a/b ಏನಾಗುತ್ತದೆ? ಇಲ್ಲಿ ಆಪ್ಷನ್ ಸಿ 4/7. ಇನ್ನು ನೋಡಿ, 45ನೆಯ ಒಂದು ಪ್ರಶ್ನೆ, ಚೌಕದ ಪ್ರತಿಯೊಂದು ಬಾಹುವು ಅದರ 3ನೇ ಒಂದು ಭಾಗಕ್ಕೆ ಕಡಿಮೆಯಾದರೆ ಚೌಕದ ವಿಸ್ತೀರ್ಣವು ಕೆಳಗಿನಂತೆ ಕಡಿಮೆಯಾಗುತ್ತದೆ. ಆಪ್ಷನ್ ಡಿ 9ನೇ 1 ಇಲ್ಲಿ ಸರಿಯಾದ ಉತ್ತರ. ಇನ್ನು 46, 31.7/16ನ್ನು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಸಿಗುವ ಉತ್ತರ. ಇಲ್ಲಿ ಆಪ್ಷನ್ ಸಿ 31.4375 ಇಲ್ಲಿ ಸರಿಯಾದ ಉತ್ತರ. 47, ಒಂದು ಚೌಕಾಕಾರದ ಮತ್ತು ಒಂದು ಆಯತಾಕಾರದ ಸುತ್ತಳತೆಗಳು ಸಮವಾಗಿವೆ. ಆಯತಾಕಾರದ ಉದ್ದ 17 ಮೀಟರ್ ಮತ್ತು ಅಗಲ 11 ಮೀಟರ್ ಆದರೆ ಚೌಕಾಕಾರದ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಎಷ್ಟು ಅಂತ. ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ 187. ಇನ್ನು 48, 4392 / 3.66 = 1200 ಆದರೆ 439.2 / 36.6 ಎಷ್ಟಾಗುತ್ತದೆ ಅಂತ ಹೇಳಿ ಇದೆ. ಇಲ್ಲಿ ಸರಿಯಾದ ಉತ್ತರ 12 ಆಗುತ್ತದೆ. ಇನ್ನು 49, ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 616 ಚದರ ಮೀಟರ್ ಆಗಿದ್ದು ಅದರ ಅಗಲ 22 ಮೀಟರ್ ಆಗಿದೆ. ನಿವೇಶನಕ್ಕೆ ಬೇಲಿ ಹಾಕಲು ತಗಲುವ ಬೆಲೆ ಪ್ರತಿ ಮೀಟರ್ಗೆ ರೂಪಾಯಿ 7.5 ಆದರೆ ಆಯತಾಕಾರದ ನಿವೇಶನಕ್ಕೆ ಬೇಲಿ ಹಾಕಲು ತಗಲುವ ವೆಚ್ಚ ಆಪ್ಷನ್ ಡಿ 750. ಇನ್ನು 50ನೇ ಕ್ವಶನ್ ಅನ್ನು ನೋಡಿದಾಗ, 960 ಈ ಅಂಕಿಗಳನ್ನು ಬಳಸಿ ರಚಿಸಬಹುದಾದ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯ ಗುಣಲಬ್ಧ ಅಂತ ಹೇಳಿ ಕೇಳಿದ್ದಾರೆ. ಮೊದಲಿಗೆ ಅತಿ ದೊಡ್ಡ ಸಂಖ್ಯೆಯನ್ನು ನೋಡಬೇಕು, ಆಮೇಲೆ ಅತಿ ಚಿಕ್ಕ ಸಂಖ್ಯೆಯ ಗುಣಲಬ್ಧ ಎಷ್ಟು ಅಂತ ಹೇಳಿ ನೋಡಿದಾಗ ಆನ್ಸರ್ ಸಿ. ಇಲ್ಲಿ ನೋಡಿ 5,84,640 ಬರುತ್ತದೆ. ಇನ್ನು 51ನೇ ಒಂದು ಪ್ರಶ್ನೆಯನ್ನು ನೋಡಿದ ಸಂದರ್ಭದಲ್ಲಿ, ನಾವು 1ರಿಂದ 100ರವರೆಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 9 ಎಷ್ಟು ಬಾರಿ ಬರುತ್ತದೆ ಅಂತ ಹೇಳಿ ಇದೆ. ಇಲ್ಲಿ ಆನ್ಸರ್ 19.
ಇನ್ನು 2 5.3/8 ಇಂಟು 8.1/8 ಮೈನಸ್ 3.1/8 ಇಂಟು 5.5/8 ಇದನ್ನು ಸಂಕ್ಷೇಪಿಸಿದಾಗ ಸುಲಭ ರೂಪಕ್ಕೆ ತಂದಾಗ ದೊರಕುವ ಅಂದಾಜಿನ ಉತ್ತರ, ಇಲ್ಲಿ ಸರಿಯಾದ ಉತ್ತರ ಯಾವುದು? ಬಿ, ಆಪ್ಷನ್ ಬಿ 26. ಇನ್ನು 53 ಕೊಟ್ಟಿರುವ ಚಿತ್ರದಲ್ಲಿ ಆಂಗಲ್ AOB, ಆಂಗಲ್ BOC, ಆಂಗಲ್ COD ಮತ್ತು ಆಂಗಲ್ DOE ಮೌಲ್ಯವು ಕ್ರಮಾಂಕವಾಗಿ ಹೀಗಿರುತ್ತದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಆಪ್ಷನ್ ಎ 20 ಡಿಗ್ರಿ, 40 ಡಿಗ್ರಿ, 80 ಡಿಗ್ರಿ, 120 ಡಿಗ್ರಿ ಆಗಿರುತ್ತದೆ. ಇನ್ನು 54 ಇಲ್ಲಿ ನೋಡಿ 30,009 ಇದು ಈ ಕೆಳಗಿನ ದರ ಯಾವುದಕ್ಕೆ ಸಮನಾಗಿದೆ ಅಂತ ಹೇಳಿ. ಯಾವುದು ಅಂತ ಹೇಳಿದ್ರೆ 3 10,000ಗಳು ಮತ್ತು 9 ಒಂದುಗಳು. ಇನ್ನು 55 ಒಂದು ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಆ ಸಂಖ್ಯೆಯಿಂದ ಕಳೆಯಲಾಗಿದೆ, ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸುತ್ತದೆ. ಇಲ್ಲಿ ಆಪ್ಷನ್ ಡಿ 9. ಇನ್ನು 56 ಕ್ವಶನ್ ಅನ್ನು ನೋಡಿದಾಗ ಎರಡು ಕೋನಗಳ ಮೊತ್ತವು ಒಂದು ಅಧಿಕ ಕೋನವಾದಾಗ ಈ ಕೆಳಗೆ ಕೊಟ್ಟಿರುವುದರಲ್ಲಿ ಯಾವುದು ಸಾಧ್ಯವಾಗುವುದಿಲ್ಲ. ಇಲ್ಲಿ ನೋಡಿ, ಒಂದು ಸಮಕೋನ ಮತ್ತು ಒಂದು ಲಘುಕೋನ, ಒಂದು ಅಧಿಕ ಕೋನ, ಒಂದು ಲಘುಕೋನ, ಎರಡು ಲಘುಕೋನಗಳು, ಎರಡು ಸಮಕೋನ. ಇಲ್ಲಿ ಸರಿಯಾದ ಉತ್ತರ ಡಿ, ಎರಡು ಸಮಕೋನಗಳು. ಇನ್ನು 57ನೇ ಒಂದು ಪ್ರಶ್ನೆ, ಸುಮಿತ್ 107 kg ತೂಕವಿದ್ದಾನೆ ಮತ್ತು ಸಂಜಯ್ 82 kg ತೂಕವಿದ್ದಾನೆ. ಪ್ರತಿಯೊಬ್ಬರ ತೂಕವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಸಿಗುವ ಅವರ ತೂಕದ ವ್ಯತ್ಯಾಸ 30 kg. ಸರಿಯಾದ ಉತ್ತರ ಯಾವುದು? ಇಲ್ಲಿ 30 kg. 58ನೇ ಒಂದು ಪ್ರಶ್ನೆ, ಕೊಟ್ಟಿರುವ ಬಾರ್ ಚಾರ್ಟ್ನಲ್ಲಿ ಒಂದು ವರ್ಷದಲ್ಲಿ ವಿವಿಧ ದೇಶಗಳ ಕ್ರಿಕೆಟ್ ಆಟಗಾರರ ತಂಡಗಳು ಆಡಿದ್ದಂಥ ಪಂದ್ಯಗಳ ಸಂಖ್ಯೆಗಳನ್ನು ಕೊಟ್ಟಿರಲಾಗಿದೆ. ಆಸ್ಟ್ರೇಲಿಯಾ ತಂಡವು ಪಾಕಿಸ್ತಾನದ ತಂಡಕ್ಕಿಂತ ಎಷ್ಟು ಹೆಚ್ಚಿನ ಪಂದ್ಯಗಳನ್ನು ಆಡಿತ್ತೆಂದು ತಿಳಿಸಬಹುದು. ಇಲ್ಲಿ ನೋಡಿ, ಬಾರ್ ಕೋಡಲ್ಲಿ, ಬಾರ್ ಚಾರ್ಟಲ್ಲಿ ಭಾರತ, ಪಾಕಿಸ್ತಾನ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಇದೆ. ಇಲ್ಲಿ ಆಡಿದ ಪಂದ್ಯಗಳ ಸಂಖ್ಯೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಎ, ಆಪ್ಷನ್ ಎ ಡಿ. 59 ಒಂದು ಪುಸ್ತಕದ ಅಸಲು ಬೆಲೆ ರೂಪಾಯಿ 100 ಆಗಿದೆ. ಒಬ್ಬ ಅಂಗಡಿಯವ ಅಂತಹ 3 ಪುಸ್ತಕಗಳನ್ನು ರೂಪಾಯಿ 275ಕ್ಕೆ ಮಾರುತ್ತಾರೆ. ಅವರಿಗೆ ಆಗುವ ಲಾಭ ಮತ್ತು ನಷ್ಟ ಎಷ್ಟು? ಇಲ್ಲಿ ಅಸಲು ಬೆಲೆಯನ್ನು ಕೊಟ್ಟಿದ್ದಾರೆ, ಹಾಗೆಯೇ ಮಾರುವ ಒಂದು ಬೆಲೆಯನ್ನು ಕೂಡ ಕೊಟ್ಟಿದ್ದಾರೆ. ಆಗುವ ಲಾಭ ಮತ್ತು ನಷ್ಟ ಅಥವಾ ನಷ್ಟ ಎಷ್ಟು ಅಂತ ಹೇಳಿದ್ರೆ 25% ನಷ್ಟ. ಆನ್ಸರ್ ಡಿ. 60 ಇದರಲ್ಲಿ ಅಂಕಗಣಿತ ಪರೀಕ್ಷೆಯಲ್ಲಿ ಕೊನೆಯ ಒಂದು ಪ್ರಶ್ನೆಯ ಉತ್ತರ ನೋಡೋಣ. ಒಂದು ಮಷೀನ್ 1 ನಿಮಿಷದಲ್ಲಿ 12 ಪುಟಗಳನ್ನು ಮುದ್ರಿಸುತ್ತದೆ. ಹಾಗಾದರೆ 5760 ಪುಟಗಳನ್ನು ಮುದ್ರಿಸಲು ಈ ಮಷೀನ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಇಲ್ಲಿ ಆನ್ಸರ್ ಬಿ 8 ಗಂಟೆಗಳು. ಸೊ ಇದುವರೆಗೆ ಕೇವಲ ನಾವು ಪ್ರಶ್ನೆಯ ಆನ್ಸರ್ಸನ್ನು ಮಾತ್ರ ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ವಿಶ್ಲೇಷಣೆಯನ್ನು ಕೂಡ ಮಾಡೋಣ. ಹಾಗೆಯೇ ಮುಂದಿನ ಒಂದು ವಿಡಿಯೋದಲ್ಲಿ ಅಂದರೆ 60 ಈಗಾಗಲೇ ಮುಗಿದಿದೆ, ಇನ್ನು 61ರಿಂದ 80ರವರೆಗೆ ಗದ್ಯಗಳನ್ನು ನೀಡಲಾಗಿದೆ. ಈ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ನೋಡೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.